Yo por ti me tiro pa'lante. Se mate, así que la tenés, que te quiero ver, te pago ಓಕೆ ಮೈ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ಕಟೌಟ್ ಟ್ರಾನ್ಸ್ಲೇಷನ್ ವಿಡಿಯೋ ಎಡಿಟಿಂಗ್ ಬಗ್ಗೆ ಕ್ಯಾಪ್ಕಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ವಿಡಿಯೋ ಶುರು ಮಾಡೋಣ ಬನ್ನಿ ಗೈಸ್. ಓಕೆ, ಈಗ ಎಡಿಟಿಂಗ್ ಮಾಡಬೇಕಂದ್ರೆ VPN ಕ್ಯಾಪ್ಕಟ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿರಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಫ್ರೀಯಾಗಿ VPN ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. VPN ಓಪನ್ ಮಾಡಿ, ಕನೆಕ್ಟ್ ಮಾಡಿ, ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಇಲ್ಲಿ ನೀವು ವಿಡಿಯೋ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ, ನೀವು ಎಡಿಟ್ ಮಾಡುವ ವಿಡಿಯೋನ ಸೆಲೆಕ್ಟ್ ಮಾಡಿ ಯಾಡ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ನಾನು ಇಲ್ಲಿ ವಿಡಿಯೋನ ಯಾಡ್ನ ಮಾಡ್ಕೋತಾ ಇದ್ದೀನಿ. ಓಕೆ, 1-2 ಸೆಕೆಂಡ್ ವಿಡಿಯೋ ಕ್ಲಿಪ್ನ ಯಾಡ್ನ ಮಾಡ್ಕೋತೀನಿ. ನೀವು ಕೂಡ ಬೇಸಿಕ್ ಎಡಿಟಿಂಗ್ನ ಮೊದಲು ಮಾಡ್ಕೊಳ್ಳಿ, ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಲಾಸ್ಟಿಗೆ ಏನಿದೆ ಎಡಿಟಿಂಗ್ ಸಿಂಬಲ್ನ ಡೆಲಿಟ್ ಮಾಡೋಣ. ಓಕೆ, ಈಗ ಆಡಿಯೋ ಮೇಲೆ ಕ್ಲಿಕ್ನ ಮಾಡಿ ಮ್ಯೂಸಿಕ್ನ ಯಾಡ್ನ ಮಾಡ್ಕೊಳ್ಳೋಣ. ಈ ಸೌಂಡ್ಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಏನೈತಿ ಫೈಲ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಡಿವಿಟ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಸರ್ಚ್ ಮಾಡಿ ಮ್ಯೂಸಿಕ್ನ ಯಾಡ್ ಮಾಡ್ಕೊಳ್ಳೋಣ. ಈ ಮ್ಯೂಸಿಕ್ ಕೂಡ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಡೌನ್ಲೋಡ್ ಮಾಡಿ. ಓಕೆ, ಈಗ ಸಾಂಗಿಗೆ ಬೀಟ್ಸ್ನ ಯಾಡ್ ಮಾಡೋಣ. ಈಗ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಕೆಳಗಡೆ ಬೀಟ್ಸ್ ಫೀಚರ್ ಇದೆ. ಓಕೆನಾ, ಇಲ್ಲಿ ನೋಡ್ಬೋದು ಬೀಟ್ಸ್ ಫೀಚರ್ ಇದೆ, ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಗೈಸ್, ಆಟೋ ಜನರೇಟ್ ಅಂತ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಆಟೋಮೆಟಿಕ್ಕಾಗಿ ಬೀಟ್ಸ್ ಆ್ಯಡ್ ಆಯಿತು. ಇಲ್ಲೇನೈತಿ ಒಂದೊಂದಾಗಿ ನಾವು ಯಾಡ್ನ ಮಾಡೋಣ. ಈಗೇನೈತಿ ಕೆಲವು ಬೀಟ್ಸ್ನ ಡಿಲೀಟ್ನ ಮಾಡಿ ವಿಡಿಯೋ ಕ್ಲಿಪ್ ಅಂತೆ ಯಾಡ್ನ ಮಾಡೋಣ. ಓಕೆ, ಫಸ್ಟ್ ಏನೈತಿ 2-3 ಸೆಕೆಂಡ್ ಬೀಟ್ಸ್ನ ಡಿಲೀಟ್ನ ಮಾಡೋಣ, ಸಿಂಪಲ್. ಓಕೆ ಓಕೆ ರೈಟ್. ಈಗೇನೈತಿ ವಿಡಿಯೋ ತಕ್ಕಂತೆ ಬೀಟ್ಸ್ನ ಯಾಡ್ ಮಾಡ್ಕೊತಾ ಹೋಗೋಣ ಸಿಂಪಲ್ಲಾಗಿ. ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಓಕೆ, 3 ಸೆಕೆಂಡ್ ವಿಡಿಯೋ. ಓಕೆ, ನೆಕ್ಸ್ಟ್ ಒಂದು ಮೈಕ್ರೋ ಸೆಕೆಂಡ್ ಸೆಂಟ್ರಲ್ಲಿರುವ ಬೀಟ್ಸ್ನ ಡಿಲೀಟ್ನ ಮಾಡೋಣ. ಓಕೆ ಓಕೆ, ಒಂದೊಂದು ಸೆಕೆಂಡ್ನ ಬೀಟ್ಸ್ನ ಯಾಡ್ನ ಮಾಡ್ಕೊತ ಹೋಗೋಣ. ಸೆಂಟ್ರಲ್ಲಿರುವ ಬೀಟ್ಸ್ನ ಡಿಲೀಟ್ನ ಮಾಡಿ. ಓಕೆ ಓಕೆ, ಇಷ್ಟ ಆಯಿತು. ಈಗ ಬೀಟ್ಸ್ ತಕ್ಕಂತೆ ವಿಡಿಯೋನ ಕ್ಲಿಪ್ನ ಯಾಡ್ನ ಮಾಡ್ಕೊತ ಹೋಗೋಣ. ಓಕೆ ರೈಟ್. ಇದನ್ನು ಸ್ವಲ್ಪ ಬೀಟ್ಸ್ ತಕ್ಕಂತೆ ವಿಡಿಯೋನ ಹೆಚ್ಚು ಕಡಿಮೆ ಮಾಡಿದ್ರೆ ಸಾಕು. ಓಕೆ, ಈ ಮ್ಯೂಸಿಕ್ನ ಇಷ್ಟು ಕಟ್ ಮಾಡಿ ಡಿಲೀಟ್ ಮಾಡೋಣ. ಓಕೆ, ಬೀಟ್ಸ್ ಎಡಿಟಿಂಗ್ ಅಂತೂ ಮುಗೀತು. ಓಕೆ ಗಾಯ್ಸ್, ಈಗ ಮೇನ್ ಎಡಿಟಿಂಗ್, ಇದನ್ನು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗೇನೈತಿ ಈ ಮ್ಯೂಸಿಕ್ನ ಸೌಂಡ್ನ ತೆಗೆದುಬಿಡೋಣ, ಡಿಸ್ಟರ್ಬ್ ಆಗುತ್ತೆ. ಓಕೆ, ಈಗ ಫಸ್ಟ್ ಕ್ಲಿಪ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಎನಿಮೇಷನ್ಸ್ ಅಂತ ಫ್ಯೂಚರ್ ಇದೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲೇನೈತಿ ಈ ಎನಿಮೇಷನ್ನ ಯಾಡ್ನ ಮಾಡಿ. ಓಕೆ ಓಕೆ, ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಎನಿಮೇಷನ್ ಯಾಡ್ ಆಗಿದೆ. ಇನ್ನು ಮತ್ತೆ ಅದೇ ಕ್ಲಿಪ್ ಮೇಲೆ ಕ್ಲಿಕ್ನ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಈ ಎಫೆಕ್ಟ್ಸ್ನ ಯಾಡ್ನ ಮಾಡಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಈಗ ಈ ಥರ ಅಡ್ಜಸ್ಟ್ನ ಮಾಡಿ. ರೈಟ್ ಮೇಲೆ ಕ್ಲಿಕ್ನ ಮಾಡಿ, ಇದನ್ನು ಈ ಥರ ಅಡ್ಜಸ್ಟ್ನ ಮಾಡಿ. ಓಕೆ, ನೋಡ್ಬೋದು ಎಫೆಕ್ಟ್ ಆ್ಯಡ್ ಆಗಿದೆ. ಓಕೆ, ಇನ್ನೇನೈತಿ ನೆಕ್ಸ್ಟ್ ಕ್ಲಿಪ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನೋಡ್ಬೋದು ಗೈಸ್, ಫ್ರೀಜ್ ಫ್ಯೂಚರ್ ಇದೆ. ಓಕೆನಾ, ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಫೋಟೋ ಥರ ಫ್ರೀಜ್ ಒಂದು ಆ್ಯಡ್ ಆಯಿತು. ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ನ ಮಾಡಿ, ಇದು ಓವರ್ಲೇ ಆಗಿ ಒಳಗಡೆ ಬಂದಿದೆ. ಓಕೆನಾ, ಈಗೇನೈತಿ ಇದನ್ನು ಈ ಥರ ಸೆಟ್ನ ಮಾಡಿ. ಓಕೆ, ಈಗೇನೈತಿ ಇದಕ್ಕೆ ಕೀ ಫ್ರೇಮ್ ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ನೋಡ್ಬೋದು ಫಸ್ಟ್ ಒಂದು ಕೀ ಫ್ರೇಮ್, ಲಾಸ್ಟ್ ಒಂದು ಕೀ ಫ್ರೇಮ್ ಆ್ಯಡ್ನ ಮಾಡಿ. ಓಕೆ, ಇದಾದಮೇಲೆ ರಿಮೂವ್ ಬಿಜಿ. ಓಕೆ, ರಿಮೂವ್ ಬಿಜಿ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇಲ್ಲಿ ಆಟೋ ರಿಮೂವ್ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು
ರಿಮೂವ್ ಆಯಿತು. ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ನೋಡ್ಬೋದು ಗಾಯ್ಸ್, ಈ ಕ್ಲಿಪ್ನ, ಈ ಫೋಟೋನ ಈ ಥರ ಸೆಟ್ನ ಮಾಡಿ. ಓಕೆ, ಸೆಟ್ನ ಮಾಡಿ. ಇಲ್ಲೇನೈತಿ ಇದೇ ಕ್ಲಿಪ್ನ ಇಲ್ಲಿ ಮೇಲ್ಗಡೆ ಫ್ಯೂಚರ್ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ಯೂಚರ್ ಒಂದಿದೆ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ಈ ಎಫೆಕ್ಟ್ನ ಯಾಡ್ನ ಮಾಡಿ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇನ್ನೇನೈತಿ ಪ್ಲೇ ಮಾಡಿ ನೋಡಿ ಯಾವ ಥರ ಯಾಡ್ ಆಗಿದೆ ಅಂತ. ಓಕೆ, ಇನ್ನು ನೆಕ್ಸ್ಟ್ ಕ್ಲಿಪ್. ಓಕೆ, ನೆಕ್ಸ್ಟ್ ವಿಡಿಯೋ ಅದರ ಮೇಲೆ ಕ್ಲಿಕ್ನ ಮಾಡಿ. ಫ್ರೀಸ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಫ್ರೀಸ್ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಇದು ಕೂಡ ಓವರ್ಲೇ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇದನ್ನು ಕೂಡ ಈ ಥರ ಸೆಟ್ನ ಮಾಡಿ. ಓಕೆ, ಒಂದು ಮೈಕ್ರೋ 6 ಸೆಕೆಂಡ್. ಓಕೆ, ಈ ಥರ ಸೆಟ್ನ ಮಾಡಿ. ಓಕೆ, ಇದಕ್ಕೂ ಕೂಡ ಕೀ ಫ್ರೇಮ್ ಯಾಡ್ನ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಒಂದು ಕೀ ಫ್ರೇಮ್, ನೆಕ್ಸ್ಟ್ ಒಂದು ಕೀ ಫ್ರೇಮ್. ಓಕೆ, ಇದನ್ನು ಕೂಡ ರಿಮೂವ್ ಬೀಜಿ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇಲ್ಲಿ ಆಟೋ ರಿಮೂವ್ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಆಟೋ ರಿಮೂವ್ ಆಯಿತು. ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇದನ್ನು ಕೂಡ ಈ ಥರ ಸೆಟ್ನ ಮಾಡಿ. ನೋಡ್ಬೋದು ಈ ಥರ ಸೆಟ್ನ ಮಾಡಿ. ಓಕೆ, ಇಷ್ಟಾದಮೇಲೆ ಇಲ್ಲಿ ಮೇಲ್ಗಡೆ ಫ್ಯೂಚರ್ ಇದೆಲ್ಲ ಇದನ್ನು ಕೂಡ ಯಾಡ್ನ ಮಾಡೋಣ. ಓಕೆ, ಇದನ್ನು ಯಾಡ್ನ ಮಾಡಿ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸಿಂಪಲ್. ಓಕೆ, ಇನ್ನು ನೆಕ್ಸ್ಟ್ ಕ್ಲಿಪ್. ಇಲ್ಲಿ ಎನಿಮೀಸ್ ಮೇಲೆ ಕ್ಲಿಕ್ನ ಮಾಡಿ. ಕೆಳಗಡೆ ಇದೆಲ್ಲ ಫ್ಯೂಚರು ಎನಿಮಿಷನ್ಸ್. ಇಲ್ಲೇನೈತಿ ಸರ್ಚ್ನ ಮಾಡಿ ಬ್ಲರ್ ಇನ್ ಅಂತ. ಓಕೆ, ಬ್ಲರ್ ಇನ್, ಸಿಂಪಲ್. ಇಲ್ಲೇನೈತಿ ಫಸ್ಟ್ ಒಂದು ಬರುವ ಎನಿಮಿಷನ್ ಬ್ಲರ್ ಇನ್ನ ಅಪ್ಲೈನ ಮಾಡಿ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಸಿಂಪಲ್. ಓಕೆ, ಓಕೆ ಮೈ ಫ್ರೆಂಡ್, ಇನ್ ನೆಕ್ಸ್ಟ್ ಕ್ಲಿಪ್ ಸೇಮ್ ಪ್ರೊಸೀಜರ್. ಎನಿಮಿಷನ್ಸ್ ಬ್ಲರ್ ಇನ್ ಸರ್ಚ್ನ ಮಾಡಿ. ಇಲ್ಲೇನೈತಿ ಫಸ್ಟ್ ಒನ್ನ ಎನಿಮಿಷನ್ಸ್ನ ಅಪ್ಲೈ ಮಾಡಿ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಇನ್ನು ಉಳಿದ ಎಲ್ಲ ಕ್ಲಿಪ್ನು ಕೂಡ ಇದೇ ಎನಿಮೇಷನ್ನ ಅಪ್ಲೈ ಮಾಡಿ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ಈಸಿ ಮೈ ಫ್ರೆಂಡ್. ಕಟೌಟ್ ಟ್ರಾನ್ಸ್ಲೇಷನ್ ವಿಡಿಯೋ ಎಡಿಟಿಂಗ್ ಫೈನಲ್ ಆಗಿ ವಿಡಿಯೋ ಈ ಥರ ರೆಡಿ ಆಯಿತು. ಟ್ರೈ ಮಾಡೋಣ. ಓಕೆ, ವೆಯ್ಟ್ ಗಾಯ್ಸ್, ಫೈನಲ್ ಸ್ಟೆಪ್ ಹೈ ಕ್ವಾಲಿಟಿಯಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಏನೈತಿ ಹೈ ಕ್ವಾಲಿಟಿ 4K 60 FPS. ಓಕೆ, ಇದನ್ನು ಪೂರ್ತಿಯಾಗಿ ಇಟ್ಕೊಂಡು ವಿಡಿಯೋ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಫೈನಲ್ ಹೈ ಕ್ವಾಲಿಟಿ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ ಗಾಯ್ಸ್, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗಾಯ್ಸ್, ಟೇಕ್ ಕೇರ್.